ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿ ಗುರು. ಈ ವಿಡಿಯೋದಲ್ಲಿ ಗೋಸ್ಟ್ ಹಂಟಿಂಗ್ ಎಕ್ವಿಪ್ಮೆಂಟ್ ಅನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಇದಕ್ಕೆ EMF ಮೀಟರ್ ಅಂತ ಕೂಡ ಕರೀತಾರೆ. ಈ ಒಂದು EMF ಮೀಟರ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಗೋಸ್ಟ್ ಇದೆನಾ ಇರುವಂತ ಪ್ರೆಸೆನ್ಸ್ ಅನ್ನೋದು ಚೆಕ್ ಮಾಡೋದು. ಅಂಡ್ ಈ ಒಂದು ವಿಡಿಯೋ ಯಾವುದೇ ಒಂದು ಪೇಡ್ ಪ್ರಮೋಷನ್ ಅಲ್ಲ, ಜಸ್ಟ್ ಫಾರ್ ದ ಎಜುಕೇಶನಲ್ ಪರ್ಪಸ್ಗೋಸ್ಕರ ಅಷ್ಟೇನೆ. EC ಸ್ಟೂಡೆಂಟ್ಸ್ ಮತ್ತೆ ಟ್ರಿಪಲ್ ಇ ಸ್ಟೂಡೆಂಟ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಈ ಒಂದು ವಿಡಿಯೋ ನಿಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ ಆಗಲಿ ಅಥವಾ ಫ್ಯೂಚರ್ಲಿ ಏನಾದರೂ ಹೊಸ ನೀವು ಐಡಿಯಾಸ್ ಇತ್ತಂದ್ರೆ ಸೊ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಅನ್ಬಾಕ್ಸ್ ಮಾಡ್ಬಿಡ್ತೀನಿ, ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಫಸ್ಟ್ ಪ್ರೈಸ್ ನೋಡೋಣ. ಇದು ಪ್ರೈಸ್ ಎಷ್ಟಿದೆ? 3000 rupees ಇದೆ ಪ್ರೈಸ್ ಇದು. ಸೊ ಇದು ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು 1200 rupees ಆ ರೀತಿ ಇರುತ್ತೆ. ಸೊ 1300 ಅಥವಾ 1500 ಒಳಗಡೆ ಇರುತ್ತೆ. ಸೊ ಇನ್ನ ಕಡಿಮೆ ಇರುತ್ತೆ, ಸೇಮ್ ಇದೇ ಬಾಕ್ಸ್ ಇರ್ತವೆ ಅಂಡ್ ಇದೇ ಡಿವೈಸ್ ಇರುತ್ತೆ. 300, 400, 700 rupeesಗೆ ನಿಮಗೆ ಆನ್ಲೈನ್ ಅಲ್ಲಿ ಅಮೆಝಾನ್ ಆಗಲಿ, ಫ್ಲಿಪ್ಕಾರ್ಟ್ ಆಗಲಿ ಅಥವಾ ಬೇರೆ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ಸ್ ಅಲ್ಲಿ ಸೆಲ್ ಮಾಡ್ತಾ ಇರ್ತಾರೆ. ಸೊ ಅವನ್ನೆಲ್ಲ ಪರ್ಚೇಸ್ ಮಾಡ್ಕೊ ಹೋಗ್ಬಿಟ್ರೆ ಅವೆಲ್ಲ ಕ್ಲೋನ್, ಫೇಕ್ ಅಂತಾನು ಹೇಳ್ಬೋದು. ಸೊ ಫೇಕ್ ಆಗಿರುತ್ತೆ. ಸೊ ಒರಿಜಿನಲ್ ಜೆನ್ಯೂನ್ ರಿವ್ಯೂಸ್ ಇರುತ್ತಲ್ಲ ಅಂತದನ್ನ ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ಓಪನ್ ಮಾಡ್ಬಿಡ್ತೀನಿ ಇದನ್ನ. ಈ ಬಾಕ್ಸ್ ಅಲ್ಲಿ ನಮಗೆ ಡಿವೈಸ್ ಸಿಗುತ್ತೆ ಅಂಡ್ ಒಂದು ಮ್ಯಾನ್ಯಲ್ ಇದೆ, ಯೂಸರ್ ಮ್ಯಾನ್ಯಲ್ ಅಂಡ್ ಡಿವೈಸ್ ಇದೆ. ಸೊ ಡಿವೈಸ್ ಓಪನ್ ಮಾಡ್ಕೊಂಡ್ಬಿಡೋಣ ಮೊದಲಿಗೆ. ಸೊ ಡಿವೈಸ್ ಅಲ್ಲಿ ನಿಮ್ಗೆ ಏನು ಇದಿರಲ್ಲ, ವೈರ್ಸ್ ಇರಲ್ಲ, ಏನು ಇರಲ್ಲ, ಜಸ್ಟ್ ಒಂದು ಬಟನ್ ಕೊಟ್ಟಿರ್ತಾರೆ, ಇಲ್ಲಿ ನೋಡ್ತಿರ್ಬೋದು ನೀವು ಬಟನ್. ಸೊ ಈ ಒಂದು ಬಟನ್ ಕೊಟ್ಟಿರ್ತಾರೆ ಅಂಡ್ ಇಲ್ಲಿ ಲೈಟ್ಸ್ ಇರ್ತವೆ. ಸೊ ಲೈಟ್ಸ್ ಇಂಡಿಕೇಟ್ ಮಾಡುತ್ತೆ ಎಷ್ಟೆಷ್ಟು ಯಾವ ರೇಂಜ್ ಅಲ್ಲಿ ಇದೆ ಅಂತ. ಓಕೆ, ನಾನು ನಿಮಗೆ ಒಂದ್ಸತಿ ಪ್ರೆಸ್ ಮಾಡಿ ತೋರಿಸ್ತೀನಿ ಬಟನ್. ನೋಡ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಿದೆ ನಿಮ್ಗೆ ಏನಿದೆ ಲೈಟ್ ಬರುತ್ತಿದೆಲ್ಲ. ಸೊ ಗ್ರೀನ್ ಅಂತಿದೆ, ಲೋ ಇದೆ. ಸೊ ಯಾವುದೇ ಒಂದು ಎಲೆಕ್ಟ್ರಿಕಲ್ ಲೈನ್ಸ್ ಪ್ರೆಸೆನ್ಸ್ ಅನ್ನೋದು ಬಹಳ ಕಡಿಮೆ ಇದೆ ಅಂತ. ಓಕೆ, ಈ ಒಂದು ಯೂಸರ್ ಮ್ಯಾನುವಲ್ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಮೀಟರ್ ಅಂತ. ಇದರಲ್ಲಿ ವಾಟ್ ಈಸ್ EMF ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಸ್ ಎಮಿಷನ್ಸ್ ಆರ್ ಕ್ರಿಯೇಟೆಡ್ ವೆನ್ ಎವರ್ ಎಲೆಕ್ಟ್ರಿಕಲ್ ಪವರ್ ಫ್ಲೋಸ್ ಥ್ರೂ ಎ ವೈರ್, ಕಂಡಕ್ಟರ್ ಆರ್ ಅಪ್ಲಯನ್ಸಸ್. ವೈರ್, ಕಂಡಕ್ಟರ್ ಮತ್ತೆ ಅಪ್ಲಯನ್ಸಸ್ ಅಲ್ಲಿ ಎಲೆಕ್ಟ್ರಿಕಲ್ ಪವರ್ ಫ್ಲೋ ಆಗ್ತಾನೆ ಇರುತ್ತಲ್ಲ, ಸೊ ಅದಕ್ಕೆ ನಾವು EMF ಅಂತ ಕರಿತೀವಿ. ಓಕೆ, ಅಂಡ್ ದೇ ಕ್ಯಾನ್ ನಾಟ್ ಬಿ ಸೀನ್ ಅಂದ್ರೆ ನಮ್ ಕಣ್ಣಿಗೆ ಕಾಣಲ್ಲ, ಹಿಯರ್ಡ್ ಅಂದ್ರೆ ಕೇಳಿಸಲ್ಲ, ಮತ್ತೆ ಫೆಲ್ಟ್ ಅಂದ್ರೆ ಫೀಲ್ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಉಫ್ ಅಂತ ಊದ್ತೀವಿ, ಸೊ ಗಾಳಿ ಊದಿದ್ರೆ ನಮ್ಗೆ ಪ್ರೆಸೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದರದ್ದು ಫೀಲ್ ಮಾಡ್ತೀವಿ ನಾವು ಏರ್ ಇದೆ ಅಂತ. ಸೊ EMF ಅನ್ನೋದು ನಮ್ಗೆ ಯಾವುದೇ ಫೀಲ್ ಆಗಲ್ಲ ಅಂಡ್ ಕಣ್ಣಿಗೆ ಕಾಣಲ್ಲ ಮತ್ತೆ ಕೇಳಿಸೋದಿಲ್ಲ. ಬಟ್ ದೇ ಆರ್ ಪ್ರೆಸೆಂಟ್ ಇನ್ ಅಂಡ್ ಅರೌಂಡ್ ಆಲ್ ಎಲೆಕ್ಟ್ರಿಕ್ ಲೈನ್ಸ್ ಅಂಡ್ ಡಿವೈಸಸ್. ಸೊ EMF ಪ್ರತಿಯೊಂದು ಕಡೆ ಇರುತ್ತೆ. ಸೊ ಪ್ರೆಸೆನ್ಸ್ ಅನ್ನೋದು ಇರುತ್ತೆ, ಯಾವ ಡಿವೈಸಸ್ ಆಗಲಿ, ವೈರ್ ಆಗಲಿ, ಕಂಡಕ್ಟರ್ಸ್ ಆಗಲಿ, ಅಪ್ಲಯನ್ಸಸ್ ಪ್ರತಿಯೊಂದು ಕಡೆ ಪ್ರೆಸೆನ್ಸ್ ಇರುತ್ತೆ, ನಮ್ ಕಣ್ಣಿಗೆ ಕಾಣಲ್ಲ ಅಷ್ಟೇ. ಸೊ ಏನಕ್ಕೆ ನಾವು ಮೆಜರ್ ಮಾಡ್ಬೇಕಂದ್ರೆ ಬಿಕಾಸ್ ಆಫ್ ಸಮ್ ಆಫ್ ದ ಮೇನ್ ರೀಸನ್ಸ್ ಸೈಂಟಿಫಿಕಲಿ ನಾವು ಹೇಳೋದಾದ್ರೆ, ಸೊ ಬ್ರೈನ್ ಕ್ಯಾನ್ಸರ್ ಬರ್ಬೋದು, ಮಿಸ್ಕ್ಯಾರೇಜಸ್, ಮತ್ತೆ ನಿಮ್ಗೆ ವೀಕ್ನೆಸ್ ಆಗ್ಬೋದು, ಅಬ್ನಾರ್ಮಲಿಟೀಸ್ ಇವನ್ನೆಲ್ಲ ಬಹಳ ಫೇಸ್ ಮಾಡ್ತಾ ಇರ್ತಾರೆ. ಸೊ ಬಹಳ ಜನಕ್ಕೆ ಹೆಡ್ಏಕ್ ಆಗಿರುತ್ತೆ. ಸೊ ಈ ರೀತಿ ಬರ್ತಾನೆ ಇರುತ್ತೆ. ಆ ಒಂದು ರೀಸನ್ಗೋಸ್ಕರ ನಾವು ಮೆಜರ್ ಮಾಡೋದು EMF ನ. ಸೊ ವಾಟ್ ಲೆವೆಲ್ಸ್ ಆರ್ ಸೇಫ್ ಅಂತಿದೆ, ಇವನ್ನೆಲ್ಲ ಓದೋದು ಬೇಡ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಗ್ರೀನ್ ನೋಡ್ರಿ, ನಾರ್ಮಲ್ ಝೋನ್ ಅಂತಿದೆ. ನಾರ್ಮಲ್ ಬ್ಯಾಕ್ಗ್ರೌಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ 0 to 1.5 milliGauss. ಓಕೆ, ಅದೇ ಗ್ರೀನ್ ಇತ್ತಂದ್ರೆ ಲೋ ಇರುತ್ತೆ. ಸೊ 2 ಗ್ರೀನ್ ಇದಾವೆ, ಇದು ಮೊದಲನೇ ಗ್ರೀನು, ಇದು ಎರಡನೇ ಗ್ರೀನು. ಎರಡನೇ ಗ್ರೀನ್ ಅಂತಂದ್ರೂ ಕೂಡ ಲೋ ಝೋನ್ ಇರುತ್ತೆ. ಎಲ್ಲೋ ಬಂತಂತಂದ್ರೆ ಸೊ ಮಿಡ್ ಲೆವೆಲ್ ಮ್ಯಾಗ್ನೆಟಿಕ್ ಫೀಲ್ಡ್ 2.5 to 10 milliGauss ತನ ಇರುತ್ತೆ ಎಲ್ಲೋ. ಅದೇ ಆರೆಂಜ್ ಬಂತಂದ್ರೆ ಈ ಕಡೆದು, ಸೊ ಇದು ಹೈ ಝೋನ್ ಇರುತ್ತೆ. ಲೆವೆಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ 10 to 20 milliGauss ಇರುತ್ತೆ. ಅದೇ ರೆಡ್ ಅಂತ ಬಂದ್ರೆ ವಾರ್ನಿಂಗ್ ಝೋನ್ ಇದು. ಸೊ ಎಕ್ಸ್ಟ್ರೀಮ್ಲಿ ಹೈ ಆಗಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್, 20+ milliGauss ಅಷ್ಟಿರುತ್ತೆ ಅಂತೆ, ನಮ್ ಕಣ್ಣಿಗೆ ಕಾಣಲ್ಲ. ಸೊ ಇದು ಯೂಸರ್ ಮ್ಯಾನ್ಯಲ್. ಸೊ ಒಂದ್ಸತಿ ಟೆಸ್ಟ್ ಮಾಡಿ ನೋಡೋಣ. ನಾನು ಈ ಒಂದು EMF ಮೀಟರ್ ಆಗಿರ್ಬೋದು ಅಥವಾ ಗೋಸ್ಟ್ ಹಂಟಿಂಗ್ ಎಕ್ವಿಪ್ಮೆಂಟ್ ನಾನು ನಮ್ಮ ಮನೇಲಿ ಇನ್ವರ್ಟರ್ ಆಗಿರಲಿ ಅಥವಾ ಏರ್ಟೆಲ್ ಬ್ರಾಡ್ಬ್ಯಾಂಡ್ ಅಲ್ಲಿ ತಗೊಂಡೋಗಿ ತೋರಿಸ್ತೀನಿ, ಎಲ್ಲಿವರೆಗೂ ಮೀಟರ್ ರೀಚ್ ಆಗುತ್ತೆ ನೋಡೋಣ. ಓಕೆ, ಬರ್ಬೋದು ನೀವು ಇಲ್ಲಿ ಇನ್ವರ್ಟರ್ ಆನ್ ಆಗಿದೆ ಆ್ಯಂಡ್ ಲೈಟ್ ನೋಡ್ರಿ ಯಾವ ರೀತಿ ಅಪ್ ಆ್ಯಂಡ್ ಡೌನ್ ಆಗ್ತಾ ಇದೆ. ಸೊ EMF ಯಾವ ರೀತಿ ಪ್ರೆಸೆನ್ಸ್ ಇದೆ ಅಂತ ನೀವು ಇಲ್ಲೇ ನೋಡ್ಬೋದು. ಇದು ಏರ್ಟೆಲ್ ಬ್ರಾಡ್ಬ್ಯಾಂಡ್ ಅಲ್ಲಿ ನಾನು ನೋಡೋದಾದ್ರೆ ಇದು ಕೂಡ EMF ನೋಡ್ತಿರ್ಬೋದು ಯಾವ ರೀತಿ ಬ್ಲಿಂಕ್ ಆಗ್ತದೆ ಏರ್ಟೆಲ್ ಬ್ರಾಡ್ಬ್ಯಾಂಡ್ಗೆ. ಸೊ ನಿಮ್ಗೆ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗಿರ್ಬೇಕು ಯಾವ ರೀತಿ ಇದೆ ಅಂತ. ಮತ್ತೆ ನಾನು ತೊಗೊಂಬಂದು ಟೇಬಲ್ ಮೇಲೆ ಇಡ್ತೀನಿ ಆ್ಯಂಡ್ ನೋಡ್ತಿರ್ಬೋದು ಒಂದೇ ಗ್ರೀನ್ ಇದೆ. ಸೊ ನಾನು ಯಾವಾಗ ಇನ್ವರ್ಟರ್ ಮತ್ತು ವೈಫೈ ಬ್ರಾಡ್ಬ್ಯಾಂಡ್ ಮೇಲೆ ತೊಗೊಂಡು ಹೋಗ್ತೀನಿ ಅವಾಗಷ್ಟೇ ಅದು ಬ್ಲಿಂಕ್ ಆಗ್ತಾ ಇದೆ, ಪೂರ ಕಂಪ್ಲೀಟ್ ಲೆವೆಲ್ ತನಕ ಬರ್ತಾ ಇದೆ. ಹೌದಾ? ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಆದ ವೀಡಿಯೋಸ್ನ ತರ್ತಾನೆ ಇರ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.